ಹಾಯ್ ಹಲೋ, ನಾನು ನಿಮ್ಮ ಫಿಶ್ಮ್ಯಾನ್ ಚಂದ್ರು. ಇವತ್ತು ನಮ್ಮ ಕೆರೆಗೆ ಬಲೆ ಹೇಗೆ ಹಾಕ್ತೀವಿ, ಮೀನು ಹಿಡಿಯೋದು ಅಂತ ರೆಡಿ ಮಾಡೋದು ತೋರಿಸ್ತೀನಿ. ಎಲ್ಲರೂ ಬನ್ನಿ ಸ್ನೇಹಿತರೆ. ನೋಡಿ, ಇದೇ ನಮ್ಮ ಒಂದು ಸ್ಪೂನು, ಎಲ್ಲ ಬಲೆಯೆಲ್ಲ ಇಲ್ಲೇ ಹಾಕೋದು. ಬನ್ನಿ ಸ್ನೇಹಿತರೆ, ನೋಡಿ ಇದೇ ಫಿಶ್ ನೆಟ್ಟು, ಮೀನು ಬಲೆ ಅಂತೀವಿ ಇದನ್ನು. ನಾನು ಹೇಗೆ ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ನೋಡಿ, ದಾರ ಹಿಂಗೆ ಸುತ್ಕೋಬೇಕು. ದಾರ ಇದೊಂದು ದಾರ. ಇದು ಮೊದಲೇ ಬಲೆಗೆ ಒಂದು ದಾರ ಹಾಕಿರ್ತೀವಿ. ನೋಡಿ, ಹಿಂಗೆ ಹಿಂದೆ ಹೋಗಿ ಹಿಂಗೆ ಮುಂದೆ ಬಂದು ನೋಡಿ, ಇದು ಎಷ್ಟಿದೆ. ಇದು ಏಕೆ ಇದು ಪುಡಿ ಕೊಡ್ತೀವಿ ಅಂದರೆ, ಮೀನು ಬಂದು ಇದ್ರೊಳಗೆ ಸಿಗಾಕೊಂಡು ಇದು ಪೂರ ಇವೆರಡೂ ಬಂದು ಸಿಗಾಕೊಂಡ್ರೆ ಮೀನು ಇರುತ್ತೆ, ಇಲ್ಲಾಂದರೆ ಕಿತ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಇದನ್ನು ಉಂಗುರು ಥರ, ಅಂದರೆ ನಾವು ಸ್ಪ್ರಿಂಗು ಅಂತೀವಲ್ಲ ಆ ಥರ ಮಾಡೋದು. ನೋಡಿ, ಒಂದು ಹಾಕಬೇಕು, ಹಿಂಗೆ ಒಂದು ಆಚೆ ಬಿಡಬೇಕು ದಾರ. ನೋಡಿ, ಹಿಂಗೆ ಹಿಡ್ಕೊಂಡು ಹಿಂಗೆ ಎಳಿಬೇಕು. ಇದೇ ಈ ಥರ ಮಾಮೂಲಿ. ನೋಡಿ, ಹಿಂಗೆ ಕೈ ಹಿಂಗೆ ಹೋಗಿ ಹಿಂಗೆ ಬಂದು ಹಿಂಗೆ ಹಾಕಿ ನಾವು ಫಿಶ್ ಬಲೆ ಹಿಂಗೆ ಮಾಡ್ತೀವಿ. ಇದೇ ಫಿಶ್ಶು. ಇದು 7 ಬೇಟದ್ದು 2.5 kg 3 kg ಕಟ್ಲೆ ಹಿಡಿಯೋ ಅಂಥದ್ದು. ನೋಡಿ, ಇದು ನಾವು ಇವಾಗ ತೋರಿಸ್ತಾ ಇರೋದು ನಿಮಗೆ, ನಾವು ಮೀನು ಬಲೆ ಹೇಗೆ ರೆಡಿ ಮಾಡ್ತಾರೆ ಎಲ್ಲ. ಮೀನು ಹಿಡಿಬೇಕು, ನಾವು ಮೀನು ಹಿಡಿದ್ಬಿಟ್ಟು ತರೋದು ನೋಡಿದ್ದೀರಾ, ಅದು ಹಿಡಿಯೋಕ್ಕೆ ಆಯುಧಗಳು ಹೆಂಗೆ ಮಾಡ್ತೀವಿ ಅಂತ ನೀವು ನೋಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇರೋದು. ನೋಡಿ, ಇಷ್ಟ ಒಂಚೂರು ಜಾಸ್ತಿನೂ ಆಗಬಾರ್ದು, ಒಂಚೂರು ಕಡಿಮೆನೂ ಆಗಬಾರ್ದು. ನೋಡಿ, ಜಾಸ್ತಿ ಆಗೋದಿದ್ರೆ ಹೆಂಗೆ ಕಂಡು ಹಿಡಿಯೋದು ಅಂದರೆ, ನೋಡಿ ಹಿಂಗೆ ತೆಗೆದು ಹಿಂಗೆ ಸಮನಾಗಿರಬೇಕು. ಇದು ಅಷ್ಟೇ, ಹಿಂಗೆ ಸಮನಾಗಿರಬೇಕು. ಇಷ್ಟು ಪುಡಿ ಬರಲೇಬೇಕು. ಇದು ಏನು ಮಾಡ್ರೆ ಬರ್ತಾನೆ ಫಾಸ್ಟಾಗಿ. ನೋಡ್ತಾ ಇದ್ದೀರಾ? ನೋಡಿ, ನಾವು ಈ ಥರ ಮಾಡೋದು ಎಲ್ಲರೂ ಅಷ್ಟೇ. ಇದು 7 ಬೇಟು ಈ ಥರ ಮಾಡಿ ಇದನ್ನು ಒಂದು ಸೀರೆ ಬಟ್ಟೆ ಹರಿದು ಅದರೊಳಕ್ಕೆ ಎಳ್ಕೊಳ್ಳೋದು. ನಿಜಾನ್ ಕಷ್ಟ ಇದೆ ಇದು ಮಾಡೋದು, ಅಷ್ಟು ಸುಲಭ ಅನ್ಕೋಬಿಡಿ. ಏನಾನ ಒಂಚೂರು ಹೆಚ್ಚು ಕಮ್ಮಿ ಆಗೋದು ಅಂದರೆ ಒಂದು ಮೀನು ಬೀಳೋದಿಲ್ಲ ಇದರೊಳಕ್ಕೆ. ಈ ಥರ ಒಳಕ್ಕೆ ಹಾಕಿ ಹಿಂಗೆ ಒಂದು ಗಂಟು ಬರಬೇಕು. ಹಿಂಗೆ ನೋಡಿ, ಈ ಥರ ಬಿದ್ದಿದೆ ಗಂಟು. ನಿಮಗೆ ಎಷ್ಟು ಬೇಕೋ ಅಷ್ಟು ಕುದಿ ತಳ್ಬೋದು. ಇದು ನೋಡಿ, ಹಿಂಗೆ ಒಳಗಡೆ ಹಾಕಬೇಕು. ತಿರ್ಗಾ ಇದನ್ನು ಹಾಕಬೇಕು. ಹಿಂಗೆ ಹಾಕೊಂಡು ನೋಡಿ, ತೋರಿಸ್ಕೊಂಡು ನೋಡಿ ಗಂಟಿದು. ಎಲ್ಲ ನೋಡ್ತಾ ಇದ್ದೀರಾ ನಾವು ಹೇಗೆ ಬಲೆ ರೆಡಿ ಮಾಡ್ತೀವಿ, ಹೇಗೆ ಇದು ಮಾಡ್ತೀವಿ ಅಂತ. ಇದನ್ನು ಹೇಗೆ ಬಿಡ್ತೀವಿ ಅಂತ ಇನ್ನೊಂದು ವಿಡಿಯೋದಲ್ಲಿ ಇದು ಮಾಡ್ತೀವಿ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಇದು ಮಾಡಿ, ಸಪೋರ್ಟ್ ಮಾಡಿ.